ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ, ನಮ್ಮೂರಲ್ಲಿ ಹಬ್ಬ 3 ವರ್ಷಕ್ಕೊಂದ್ಸಲ ಅಥವಾ 5 ವರ್ಷಕ್ಕೊಂದ್ಸಲ ಹಬ್ಬ ಮಾಡ್ತೀವಿ. ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು, ಮಮ್ಮಿನ. ಸೊ ಇವಾಗೆಲ್ಲ ಹೋಗ್ತಾ ಇದ್ದೀವಿ ಅಕ್ಕನ ಮನೆಯಿಂದ ನಮ್ಮ ಮನೆಗೆ ಓಡ್ತಾ ಇದ್ದೀವಿ ಎಲ್ಲರೂ ಕಾರಲ್ಲಿ. ಹಾಯ್ ಮಾಡು ಚಿನ್ನು. ಹಾಯ್. ಮಳೆ ಬಂದರೆ ಏನು ಮಾಡ್ತೀಯ ಬಾ. ನಾವು ಈಗ ಕಾರಲ್ಲಿ ಓಡ್ತಾ ಇದ್ದೀವಿ. ಹೊತ್ಕೊಳ್ಳಿಯತ್ತೆ ಇಲ್ಲಿ ಶಾಂತ್ ಇಲ್ಲಿ. ನಮ್ಮೂರಿಗೆ ಇವಾಗ ಬಂದು ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ಅಂಬೇಡ್ಕರ್ದು ಎಷ್ಟು ಚೆನ್ನಾಗಿ. ಇಲ್ಲಿ ಕಿಸಿ ಕೊಡು ಪುಟಾಣಿ, ನನಗೆ ಕಿಸಿ ಕೊಡೆ, ಕಿಸಿ ಕೊಡೆ. ಎಲ್ಲಿಗೆ ಬಂದಿದ್ದೀವಿ ನಾವು? ಎಲ್ಲಿಗೆ? ಮುಟ್ಬಾರ್ದು. ಮಾಡ್ತಾವ್ರ ಹಂಗೆ ನೋಡೋದು ನೋಡಿ ವಿಡಿಯೋದಲ್ಲಿ. ನಂಗೆ ಹೋಗ್ಬೋದು. Hi bro. Hi bro. Hi bro. ನೀನು ಹೋಗು, ನೀನು ಹೋಯ್ತಿ ಅಲ್ಲಿಗೆ ಹೋಗು ನೀನು. ಅಲ್ಲಿ ಅವ್ರು ಆಗ್ಲೇ ಜಾಗ ಇಟ್ಕೊಂಡು ಕೂತಿರೋದ. ಲಪೀಕ್ ಲಪೀಕ್ ನಮ್ಮ ಮನೆಗೆ ಬಂದ ನೋಡ್. ನಮ್ಮ ಮನೆಗೆ ಒಬ್ಬೊಬ್ಬರ ಊರಲ್ಲಿ ಒಂದೊಂದು ಥರ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಮ್ಮ ಊರಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇವ್ರಿಗೆ ಫಸ್ಟು ರೆಡಿ ಮಾಡಿಬಿಟ್ಟು ಅಲಂಕಾರ ಮಾಡಿ, ಸೊ ನೋಡ್ತಾ ಇರ್ಬೋದು ಹೂವಿನ ಅಲಂಕಾರ ಮಾಡಿಬಿಟ್ಟು ತಮಟೆ ಬಾಡಿಸ್ತಾರಲ್ವ, ಸೊ ಅವ್ರನ್ನೆಲ್ಲ ಕರೆಸಿ ತಮಟೆ ಎಲ್ಲ ಹೊಡಿಸಿ, ಸೊ ದೇವ್ರನ್ನ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ಅಂದರೆ ದೇವಸ್ಥಾನದವರೆಗೂ ಇದೇ ರೀತಿಯೇ ತಮಟೆ ಬಾಡಿಸ್ತಾ ದೇವ್ರನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಇದಾದ ಮೇಲೆ ಮತ್ತೆ ದೇವಸ್ಥಾನದೊಳಗಡೆ ಕರ್ಕೊಂಡು ಹೋದ್ಮೇಲೆ ದೇವ್ರನ್ನ ಮತ್ತೆ ಅಲ್ಲಿ ಇನ್ನೊಂದು ಸಲ ರೆಡಿ ಮಾಡಿಬಿಟ್ಟು ದೇವ್ರಿಗೆ ನೈಟಿಂದ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರು ಮನೆಗೂ ದೇವರು ಅವ್ರ ಮನೆ ಬಾಗಿಲಿಗೆ ಬಂದು ಮನೆ ಒಳಗಡೆ ಹೋಗಿ ಅವರು ಬಾಗಿನ ಕೊಡೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು. ಸೊ ಆ ರೀತಿ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಅದನ್ನೇ ಮಾಡ್ತಾ ಇರೋದು. ಆ್ಯಂಡ್ ಇಲ್ಲಿ ಟ್ಯಾಕ್ಟರಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಫುಲ್ಲು ಸೌದೆ ಕಟ್ಗೆ ಅಂತಾರಲ್ಲ, ಸೊ ಈ ಕೊಂಡ ಆಯೋದಕ್ಕೆ ಅಂತ ಸೌದೆಗಳ್ನ ತಗೊಂಡು ಹೋಗ್ತಾರೆ. ನಾಳೆ ಕೊಂಡ ಇರೋದ್ರಿಂದ ಇವತ್ತು ಫುಲ್ ಮೆರವಣಿಗೆ ಇರುತ್ತೆ. ಆ್ಯಂಡ್ ಇವ್ರು ನೋಡ್ತಾ ಇರ್ಬೋದು, ಇವರು ನಮ್ಮ ಅಪ್ಪ ಅವರ ಅಮ್ಮ, ನಮ್ಮ ಅಜ್ಜಿ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಇಷ್ಟು ವರ್ಷ ಆದರೂ ಅವರು ನಮ್ಮ ಕಣ್ಮುಂದೆ ಇದ್ದಾರಲ್ವ, ಸೊ ನೋಡೋದಕ್ಕೆ ಸಿಗೋದೆಲ್ಲ ರೇರು, ತುಂಬ ಏಜ್ ಆಗಿರೋರು. ಸೊ ಹಾಗಾಗಿ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಮ್ಮ ಅಜ್ಜಿ ಜೊತೆ. ಆ್ಯಂಡ್ ಮನೇಲಿ ಊಟಕ್ಕೆ, ರಾತ್ರಿ ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಸೊ ಇವತ್ತು ಸಿಹಿ ಊಟ ಅಂದರೆ ಸ್ವೀಟ್ ಇವತ್ತು ಮಾಡೋದು. ಸೊ ಹಾಗಾಗಿ ಪಲಾವ್ ಅಥವಾ ಏನಾದರೂ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ನಾನು ಮನೆಯಿಂದ ಮಾವಿನ ಹಣ್ಣು ತಂದಿದ್ದೆ. ಸೊ ನನ್ನ ತಂಗಿ ಎಲ್ಲರಿಗೂ ಮಾವಿನ ಹಣ್ಣನ್ನ ಕಟ್ ಮಾಡ್ಕೊಳ್ತಾ ಇದ್ಲು. ಹಾಗೆ ತಿಂತಾ ಇದ್ದೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾವಿನ ಹಣ್ಣು. ಊರಲ್ಲೂ ಕೂಡ ಮಾವಿನ ಹಣ್ಣು ತೋಟ ಇದೆ. ಸೊ ಅಪ್ಪ ಕೆಲವೊಂದು ತಗೊಂಡು ಬಂದಿದ್ದರು, ಮಾವಿನ ಹಣ್ಣು, ತೋತಾಪುರಿ ಮತ್ತು ಇನ್ನೊಂದು ಹುಳಿ ಮಾವಿನ ಹಣ್ಣು, ಅದನ್ನೆಲ್ಲ. ಬಟ್ ನಾವು ಹಣ್ಣಾಗಿರೋದನ್ನು ಮಾತ್ರ ತಿಂತಾಯಿದ್ವಿ. ಆ್ಯಂಡ್ ನಾನು ಕೂಡ ತೊಗೊಂಡೋಗಿದ್ದೆ ಅಲ್ವಾ. ಆ್ಯಂಡ್ ಇಲ್ಲಿ ನನ್ನ ತಂಗಿ ನೈಲ್ ಪಾಲಿಷ್ ಹಾಕ್ಕೊಡ್ತಾ ಇದ್ಲು. ನಾನು ಜಾಸ್ತಿ ನೈಲ್ ಪಾಲಿಷ್ ಏನೂ ಹಾಕೋದಿಲ್ಲ, ಹಾಗಾಗಿ ಬರೀ ಕೈಲಿರ್ತೀಯ ಅಂದ್ಬಿಟ್ಟು ನೈಲ್ ಪಾಲಿಷ್ ಹಾಕ್ಕೊಡ್ತಾ ಇದ್ಲು.
ಏನಾಗೈತೆ ಏನಾಗೈತೆ ಕಟ್ಟಾಕ್ಬಿಟ್ಟಿದ್ದು ಹೊಸ ತಗೊಂಡ್ಬಂದಿದ್ದೀವಿ. ಅದು ಹೋಗ್ಬಿಟ್ಟೈತಾ ಬ್ಲೂ ಕಲರ್ದು? ಅದು ಹೋಗಿರೋದಕ್ಕೆ ಹೊಸ ತಂದಿರೋದ? ಯಾವ್ದು ಇದ್ರದ? ಸ್ಲ್ಯಾಪ್ ರೆಡಿ ಮಾಡಿಸಿ ಕಟ್ಟಾಕ್ಬಿಟ್ಟೈತದು. ಕಾಲ್ ಮೇಲೆ ಬಿದ್ದರೆ ಅಷ್ಟೇ ನಿಲ್ಲದು ಸ್ಲ್ಯಾಪ್. ಯಾಕಂದ್ರೆ ಸೆಂಟ್ರಲ್ಲು ಸಿಗ್ಬಿಟ್ಟೈತಾ, ವೆಯ್ಟ್ ಮಾಡಬೇಕಾಗಲ್ಲ. ಇಲ್ಲಿ ಇವರಿಬ್ರು ಡಿಶು ಹೂ ಹೊಡುದ್ ನಮ್ಮ ಅಣ್ಣ. ಹೋಗು ಹೊಡಿ. ಏಯ್ ಅದನ್ನೇ ಹೇಳೋ ಅವನಿಗೆ. ಹೊಡಿ ಟಿಶ್ಯೂ ಮಾಡು, ಹೊಡಿ ಟಿಶ್ಯೂ ಮಾಡು. ಅಣ್ಣಗೆ ಡಿಶು ಮಾಡ್ತೀಯಾ? ಹೂ ಹೊಡೆದ್ಬಿಟ್ಟು ಜಾಸ್ತಿ ಮಾಡಬಾರ್ದು ಬಿಡೋಕೆ ನೆಟ್ಔಟ್ ಆಯ್ತು. ಆಗಾಯ್ತಾ? ರೆಡಿ ಆಯ್ತಾ? ಸೂಪರ್. ಅಡುಗೆ ಎಲ್ಲ ಆದಮೇಲೆ ಎಲ್ಲರೂ ಜೊತೆಲೇ ಊಟ ಮಾಡೋಣ ಅಂತ ಕೂತ್ಕೊಳ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ಅಡುಗೆ ಬಾತು ಮತ್ತು ಏನಂತಾರೆ ಕಡಲೆಕಾಳು ಗೊಜ್ಜು ಮತ್ತು ಹಪ್ಳ. ಇವತ್ತು ಊಟಕ್ಕೆ ಅದೇನೆ. ಆ್ಯಂಡ್ ಇದನ್ನು ಅಕ್ಕನೇ ಮಾಡಿದ್ದು. ಸೊ ಎಲ್ಲ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಫಸ್ಟ್ ರಿಯಾಕ್ಷನ್ ಚೆನ್ನಾಗಿರುತ್ತೆ, ಆಮೇಲೆ ಕೇಳಿದ್ರೆ ಆನ್ಸರೇ ಮಾಡಲ್ಲ. ಸೊ ಇವಾಗ ಏನು ಮಾಡಿರೋದು? ಪಲಾವ, ಬಾತ, ತರಕಾರಿ ಬಾತು ಮತ್ತು ಕಡಲೆಕಾಳು ಗೊಜ್ಜು, ಹಪ್ಪಳ ಮಾಡಿದ್ದೆ. ನಿಶಾಂತ್ ಮಲಗಿಸ್ದೆ ನಾನಿವಾಗ. ನಾನು ಊಟ ಮಾಡ್ತೀನಿ, ಅವ್ನು ಇದ್ಮೇಲೆ ಅವ್ನು ತಿನ್ನಿಸ್ತೀನಿ. ಮಳೇಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಮಳೆ ಬರ್ತಾ ಇದೆ, ಮಳೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಮಳೆ ನಿಂತ ಮೇಲೆ ಬನ್ನಿ ಅಂತ ಹೇಳಿದ್ದೀನಿ. ಸೊ ಅಷ್ಟರೆಲ್ಲ ಊಟ ಮಾಡ್ಕೊಳ್ತಾ ಇದ್ದೀವಿ. 9 ಗಂಟೆ ಆಗಿದೆ, ರಾತ್ರಿ 9 ಗಂಟೆ 9:30 ಆಗಿದೆ. ಹಂಗಾಗಿ ಊಟ ಲಾಸ್ಟ್ ನಿದ್ದೆ ಮಾಡೋ ಟೈಮಲ್ಲಿ ಏನು ಅನ್ನಿಸ್ತು ಅಂದರೆ, ಅಯ್ಯೋ ಲಾಸ್ಟೆಲ್ಲ ನಾವು ಮೆಹಂದಿ ಎಲ್ಲ ಹಾಕ್ಕೊಂಡಿದ್ವಿ ಅಲ್ವಾ, ಈ ವರ್ಷ ಏನೂ ಹಾಕೊಳ್ತಾನೆ ಇಲ್ಲ ಅಂತ ಹೇಳಿ ಮೆಹಂದಿ ನನ್ನ ತಮ್ಮನ ಕೈಲಿ ತರಿಸ್ಕೊಂಡೆ. ಆ್ಯಂಡ್ ಮೆಹಂದಿ ಬಿಡಿಸೋದಕ್ಕೆ ನಾನು ಯಾರನ್ನ ಕಟ್ಕೊಂಡೆ ಅಂದರೆ, ನಮ್ಮ ಅಕ್ಕನೂ ಚೆನ್ನಾಗಿ ಬಿಡ್ತಾಳೆ, ನನ್ನ ತಂಗಿನೂ ಚೆನ್ನಾಗಿ ಬಿಡ್ತಾಳೆ. ಬಟ್ ಅದಕ್ಕೆಲ್ಲ ಏನಕ್ಕೆ ದುಡ್ಡು ಕೊಡೋದು ಅಂತ ಹೇಳಿ ನಾನು ಅವ್ರ ಹತ್ರನೇ ಬಿಡಿಸ್ಕೊಂಡೆ. ಆ್ಯಂಡ್ ಮಹಿ ಕೂಡ ಬಂದರು, ಅವರು ಕೂಡ ಊಟ ಮಾಡಾದ್ಮೇಲೆ ನಿದ್ದೆ ಮಾಡ್ತಾಯಿದ್ದಾರೆ. ಯೂಟ್ಯೂಬರ್ಸ್ ಏನು ಹಿಂಗಿಟ್ಟಾರೆ ಅನ್ಕೊಂಡ್ರೆ. ಮೆಹಂದಿ ಬುಕ್ ತಗೊಂಡು ನೋಡ್ಕೊಂಡು ಹಿಂಗೆ ಅಪರೂಪ. ಎಲ್ಲರೂ ಮಲ್ಕೊಂಡಿದ್ರು. ಟೈಮ್ 12 ಗಂಟೆ 12:30 ಆಗಿದೆ ಅಂದ್ಕೊಳ್ತೀನಿ ರಾತ್ರಿ. ನಮ್ಮಮ್ಮನೂ ನಮ್ಮ ಆಂಟಿ ಇಬ್ಬರು ಮಾತಾಡಿಕೊಂಡು, ಅಂದರೆ ತವ್ರ ಮನೆ ಬಗ್ಗೆ ಇರುತ್ತಲ್ಲ ಕೆಲವೊಂದು, ಮಾತಾಡಿಕೊಂಡು ಇಲ್ಲಿ ತೆಂಬಿಟ್ಟು ಆರತಿಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಪಾಕ ಎಲ್ಲ ತಗೊಂಡು. ಆ್ಯಂಡ್ ಅದೇನೇನೋ ಹುರ್ಕೊಳ್ತಾರಲ್ಲ, ಇದನ್ನು ನನಗೆ ಗೊತ್ತಿಲ್ಲ ಯಾವ ರೀತಿ ಮಾಡ್ತಾರೆ ಏನು ಅಂತ. ಎಳ್ಳಾಗಿರ್ಬೋದು, ಕಡಲೆ ಬೀಜ, ಕಡಲೆ ಬೇಳೆ ಏನೋ ಗೊತ್ತಿಲ್ಲ ಅದು. ಸೊ ಅದನ್ನೆಲ್ಲ ಮಾಡಿಕೊಂಡು ತೆಂಬಿಟ್ಟು ಆರತಿ ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ನನ್ನ ತಂಗಿ ನನಗೆ ಮೆಹಂದಿ ಎಲ್ಲ ಬಿಟ್ಟಾದಮೇಲೆ ತೆಂಬಿಟ್ಟು ಆರತಿಗೆ ಹೂದೆಲ್ಲ ಡೆಕೋರೇಷನ್ ಮಾಡ್ತೀವಿ ಗೊತ್ತಾ. ಸೊ ಅದಕ್ಕೆಲ್ಲ ಅವಳು ಕಡ್ಡಿಗೆ ಹೂವನ್ನೆಲ್ಲ ಪೋಣಿಸ್ತಾ ಇದ್ಲು. ಸೊ ಈ ರೀತಿ ಒಬ್ಬರಾದ್ಮೇಲೆ ಒಬ್ಬರು ಏನಾದರೂ ಒಂದು ಕೆಲಸ ಇಟ್ಕೊಂಡು ಮಾಡ್ತಾಯಿದ್ವಿ. ಫ್ರೆಂಡ್ಸ್, ಮೆಹಂದಿ ಹಾಕೊಂಡಾಯ್ತು. ಟೈಮ್ 12:30 ಆಗ್ತದೆ, ನಿದ್ದೆ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಬೆಳಿಗ್ಗೆ ಸಿಗ್ತೀವಿ. ಲವ್ ಯು ಆಲ್. ಬೇಡ ಆ ಥರದ್ದೇ. ನಾನು ಮೆಹಂದಿ ಹಾಕ್ಸ್ಕೊಂಡ್ಮೇಲೆ ಒಂದಷ್ಟೊತ್ತು ಇತ್ತು. 1 ಗಂಟೆಗೇನೋ ನಾನು ಮೆಹಂದಿ ಎಲ್ಲ ರಿಮೂವ್ ಮಾಡಿಬಿಟ್ಟೆ. ಲಿಶಾಂತ್ನ ಹಿಡ್ಕೊಂಡು ಫೀಡೆಲ್ಲ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ. ಟೈಮು 2:30-3 ಗಂಟೆ ಆಗ್ತಾಯಿತ್ತು ಬೆಳಗಿನ ಜಾವ. ಆ ಟೈಮಲ್ಲಿ ದೇವರು ಬಂತು ನಮ್ಮ ಮನೆ ಹತ್ರ.
ಸೊ ನೀವು ನೋಡ್ತಾ ಇರ್ಬೋದು. ಅದಕ್ಕೆ ನಾವು ಆರತಿ ಎಲ್ಲ ಮಾಡಿಬಿಟ್ಟು ರತ್ನೀರೆಲ್ಲ ತೆಗೆದುಬಿಟ್ಟು ಅದಾದಮೇಲೆ ಮನೆ ಒಳಗಡೆ ಕರ್ಕೊಳ್ಬೇಕು. ಪ್ರತಿಯೊಬ್ಬರು ಮನೆಗೂ ಹೋಗುತ್ತೆ. ಯಾರು ಅವತ್ತೊಂದು ದಿನ ನಿದ್ದೆನೇ ಮಾಡೋದಿಲ್ಲ. ಇನ್ ಕೇಸ್ ನಿದ್ದೆ ಮಾಡಿದ್ರು ಅರ್ಧಂಬರ್ಧ ನಿದ್ದೆ ಅಂತ ಅಂದ್ಕೊಳ್ಳಿ. ಸೊ ಮನೆಯೆಲ್ಲ ಬಾಗಿಲೆಲ್ಲ ಚೆನ್ನಾಗಿ ತೊಳೆದು ರಂಗೋಲೆ ಹಾಕಿ ದೇವರು ನಮ್ಮ ಮನೆ ಒಳಗಡೆ ಬರ್ತಿದ್ದಾರೆ ಅಂದರೆ ಆ ವೈಬೇ ಬೇರೆ ಅಲ್ವಾ. ಸೊ ಅಷ್ಟು ಏನಂತಾರೆ ಗ್ರ್ಯಾಂಡ್ ವೆಲ್ಕಮ್ ಅಂತಲೇ ಹೇಳ್ಬೋದು ದೇವರಿಗೆ. ಸೊ ಹಂಗಾಗಿ ಎಲ್ಲರೂ ನಿದ್ದೆಯಿಂದ ಎದ್ದು ದೇವ್ರನ್ನ ಮನೆ ಒಳಗಡೆ ಕರ್ಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಕೂತಿದ್ವಿ. ಚಿನ್ನು ಅಂತೂ ಫುಲ್ ಚಳಿ ಇದ್ದರು. ಅವಳು ನಿದ್ದೆ ಮಾಡದೆ ಎದ್ದು ಬಂದು ನಮ್ಮ ಜೊತೆನೇ ಕೂತ್ಕೊಂಡು ದೇವ್ರನ್ನ ನೋಡ್ತಾ ಇದ್ಲು. ಆ್ಯಂಡ್ ವೀರಗಾಸೆ ಮಾಡೋರು ಅವ್ರನ್ನ ನೋಡ್ಬಿಟ್ಟು ನಮ್ಮ ಚಿನ್ನು ಫುಲ್ಲು ಎದ್ರುಕೊಬಿಟ್ಟಿದ್ಲು. ಸೊ ಅವ್ರನ್ನ ತೋರಿಸೋದಕ್ಕೆ ನನಗೆ ಭಯ ಆಗ್ತಾಯಿತ್ತು. ಅವ್ರು ಕಣ್ಣು ಬಿಡೋದು ಅದನ್ನೆಲ್ಲ ನೋಡಿದ್ರೆ ಯಾರಕ್ಕೆ ತಾನೇ ಭಯ ಆಗಲ್ಲ ಹೇಳಿ. ನನಗೂ ಭಯ ಆಗುತ್ತೆ. ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಸೊ ವೀರಗಾಸೆ ಮಾಡೋದು ಅದನ್ನೆಲ್ಲ ದೂರದಿಂದ ನೋಡ್ತೀನಿ. ಹತ್ರ ಹೋಗಿ ಅಂತ ಅವ್ರನ್ನ ಮಾತಾಡ್ಸೋದಾಗಿರಲಿ, ಅವ್ರನ್ನ ನೋಡೋದಾಗಿರಲಿ, ಅದನ್ನೆಲ್ಲ ನಾನು ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಎಲ್ಲರ ಮನೆಯಿಂದನೂ ಪ್ರತಿಯೊಬ್ಬರ ಮನೆಗೂ ಹೋಗಿ ದೇವ್ರದ್ದು ಬಾಗಿನ ಅದನ್ನೆಲ್ಲ ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರಲ್ವ. ಸೊ ಇವಾಗ ನಮ್ಮ ಮನೆ ಬಾಗಿಲಿಗೆ ದೇವರು ಬಂದಿದ್ದಾರೆ. ಸೊ ಈ ದೇವ್ರ ನೇಮ್ ಬಂದು ಮಾರಮ್ಮ ಮತ್ತು ಮುಳ್ಕಟ್ಟಮ್ಮ 2 ದೇವ್ರಿಗೆ ಪೂಜೆ ಮಾಡೋದು. ಸೊ ಇಲ್ಲಿ ನನ್ನ ತಮ್ಮನೂ ಕೂಡ ದೇವ್ರನ್ನ ಇಟ್ಕೊಂಡಿದ್ದಾನೆ. ಮೆರವಣಿಗೆ ಮಾಡೋದು ಅಂದರೆ ಅದು ಈಸಿ ವಿಷಯನೇ ಅಲ್ಲ. ಬೆಳಗ್ಗಾನ ದೇವ್ರನ್ನ ಎತ್ಕೊಂಡಂಗೆ ಇರಬೇಕು. ಪ್ರತಿಯೊಬ್ಬರು ಮನೆಗೂ ತಗೊಂಡು ಹೋಗ್ತಾನೆ ಇರಬೇಕು. ಎಷ್ಟು ಕೈ ಕಾಲು ನೋವು ಬಂದುಬಿಟ್ಟಿರುತ್ತೆ ಅಂದರೆ, ನನ್ನ ತಮ್ಮ ಮೆರವಣಿಗೆ ಎಲ್ಲ ಆದಮೇಲೆ ಅವ್ನ ಮನೆಗೆ 5:30 6 ಗಂಟೆ ಹಿಂಗೇನೋ ಬಂದ. ಅವನಿಗೆ ಕಾಲೆಲ್ಲ ನಾನೇ ಊದ್ಕೊಟ್ಟೆ ಪಾಪ. ಫುಲ್ ಸುಸ್ತಾಗ್ಬಿಟ್ಟಿರುತ್ತೆ ಅಂತ ಹೇಳಿ. ಅಂದರೆ ನನ್ನ ತಮ್ಮ ಒಬ್ಬನೇ ಎತ್ಕೊಂಡಿರೋದಿಲ್ಲ. ಈಗ ನೀವು ನೋಡ್ತಾ ಇರ್ಬೋದು ಪ್ರತಿಯೊಬ್ಬರೂ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ಬಟ್ ಆದರೆ ಈ ಟಮಟೆ ಬಾಡಿಸೋ ಹುಡುಗರು ಇದ್ದಾರಲ್ಲ, ಸೊ ಅವರು ಪಾಪ ನಿಜ ಅವ್ರು ಗ್ರೇಟ್. ಬೆಳಗ್ಗಾನ ಅವರು ಟಮಟೆ ಬಾಡಿಸಿದ್ದಾರೆ. ಆ್ಯಂಡ್ ಯಾರೂ ಕೂಡ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ನಾವು ಎಷ್ಟು ಜನ ಕಟ್ಸಿರ್ತೀವಿ ಟಮಟೆ ಬಾಡಿಸೋದಕ್ಕೆ ಅಂತ. ಸೊ ಅವ್ರು ಅಷ್ಟೇ ಜನನೂ ಟಮಟೆ ಬಾಡಿಸ್ತಾ ಇರ್ತಾರೆ. ಸೊ ಪಾಪ ಗ್ರೇಟ್ ಅಂತಲೇ ಹೇಳ್ಬೋದು ಅವ್ರ ಎಫರ್ಟ್ಸ್ಗೆ. ನಾನು ನೋಡಿರೋ ಹಾಗೆ ಅವರು ಎಲ್ಲೋ ಕೂತ್ಕೊಳ್ತಾನೂ ಇರಲಿಲ್ಲ. ಪಾಪ ನಿಂತಂಗೆ ಇದ್ದರು. ಬೇರೆ ಕಡೆ ಎಲ್ಲಿ ಕೂತಿದ್ರೋ ಇಲ್ವೋ ಗೊತ್ತಿಲ್ಲ. ಸೊ ಅವ್ರಿಗೇನು ಕಾಲು ಬರಲ್ವ ಕೈನೂ ಬರಲ್ವ ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಬಟ್ ರಿಯಲಿ ಗ್ರೇಟ್. ಆ್ಯಂಡ್ ದೇವ್ರನ್ನ ಎತ್ಕೊಂಡಿದ್ದಾರಲ್ವ. ಸೊ ಇವ್ರ ಕಾಲುಗಳ್ನ ತೊಳೆದುಬಿಟ್ಟು ಅವ್ರ ಕಾಲಿಗೆ ಅರಿಶಿನ ಕುಂಕುಮ ಹಾಕಿ ಆ್ಯಂಡ್ ದೇವ್ರಿಗೆ ಮತ್ತು ಅವ್ರನ್ನ ಎಲ್ಲನೂ ಸೇರಿಸ್ಕೊಂಡು ರತ್ನೀರು ಏನು ತೆಗಿತಿದ್ವಿ. ಈಗ ಕೆಂಪು ರತ್ನೀರು ಮತ್ತು ಅರಿಶಿನದ ರತ್ನೀರು ಮಾಡಿದ್ವಿ. ಸೊ ಅದನ್ನು ಎರಡೂ ತೆಗೆದುಬಿಟ್ಟು ಬಾಗ್ಲ ಹತ್ರ ಹಿಂಗೆ ಏನಂತಾರೆ ಬಾಗ್ಲ ಹತ್ರ ತೆಗೆದು ಹಾಕಿ ಆ್ಯಂಡ್ ದೇವ್ರನ್ನ ಈಗ ಮನೆ ಒಳಗಡೆ ನಾವು ಕರ್ಕೊಳ್ತೀವಿ. ಆ್ಯಂಡ್ ದೇವ್ರ ಮನೆ ಒಳಗಡೆ ಬಂದಮೇಲೆ ದೇವ್ರಿಗೆ ಮಡ್ಲಕ್ಕಿ ತುಂಬಿಟ್ಟು ಪೂಜೆ ಮಾಡೋದು. ಸೊ ನಮ್ಮಮ್ಮ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ನನ್ನ ತಂಗಿ ಸ್ಪಂದು ನಮ್ಮಮ್ಮನಿಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ಲು. ನಾನು ವೀಡಿಯೋ ಮಾಡಿಕೊಡ್ತಾಯಿದ್ದೆ. ಆ್ಯಂಡ್ ನಮ್ಮ ಅಕ್ಕ ಅವರೆಲ್ಲ ಬ್ಯಾಕ್ಗ್ರೌಂಡಲ್ಲಿದ್ದರು. ಸೊ ಲಿಶಾಂತ್ ಮಲ್ಕೊಂಡಿದ್ದ. ಅವನು ಎದ್ದೇಳಿಸೋದು ಬೇಡ ಅಂತ ಹೇಳಿ ಸುಮ್ಮನೆ ರೂಮಲ್ಲೇ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೆ. ಆ್ಯಂಡ್ ಅವನು ನಾನು ಸುಮ್ಮನೆ ಮಾತಾಡಿದ್ರೆ ಸಾಕು ಎದ್ದೇಳಿಬಿಡ್ತಿದ್ದ ಮನೇಲಿ. ಬಟ್ ಟಮಟೆ ಸೌಂಡ್ ಇಷ್ಟು ಜೋರಾಗಿ ಮನೆ ಹತ್ರನೇ ಬಂದು ಟಮಟೆ ಹೊಡಿತಾಯಿದ್ರು. ಅವನು ಆರಾಮಾಗಿ ಮಲ್ಕೊಂಡಿದ್ದಾನೆ. ನಾನು ಅಂದ್ಕೊಳ್ತಾ ಇದ್ದೆ, ನನ್ನ ಮಗನೇ ನಾನು ಕೆಲಸ ಮಾಡಬೇಕಾದ್ರೆ ಒಂಚೂರು ಸೌಂಡ್ ಆಯಿತು ಅಂದರೆ ಎದ್ಬಿಡ್ತೀಯ, ಇಷ್ಟು ದೊಡ್ಡ ಸೌಂಡ್ ಆಗ್ತಿದ್ರು ಆರಾಮಾಗಿ ನಿದ್ದೆ ಮಾಡ್ತಿದ್ದೀಯಲ್ಲ ನೀನು ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಸೊ ಇವಾಗ 2 ದೇವ್ರಿಗೂ ಪೂಜೆ ಸಾಮಾನೆಲ್ಲ ಇಟ್ಬಿಟ್ಟು ಹೂನಾರ ಎಲ್ಲ ಕೊಟ್ಟು ಈಗ ಪೂಜೆ ಮಾಡ್ತಾಯಿದ್ದಾರೆ. ಸೊ ಇವಾಗ ನಮ್ಮ ಮನೆಗೆ ಬರೋ ಅಷ್ಟರಲ್ಲೇ 2:30 3 ಗಂಟೆ ಆಗಿತ್ತು ಮಿಡ್ನೈಟು. ಸೊ ಇನ್ನೂ ಎಷ್ಟೋ ಜನ ಮನೆಗೆ ಹೋಗಬೇಕಿತ್ತು. ಅವರು ಇನ್ನೂ ಒಂದು 10-15 ಜನ ಮನೆಗೆ ಹೋಗಬೇಕಿತ್ತು. ಬಟ್ ನಮಗೆ ಆ ಟೈಮಲ್ಲಿ ನಿದ್ದೆ ಮಾಡಿದ್ರೆ ಮಾಡ್ದಂಗೆ, ಇಲ್ಲ ಅಂತ ಹೇಳಿದರೆ ಅದು ಇಲ್ಲ. ನಾವು ಬೆಳಗಾನ ಎದ್ದಂಗೆ ಇದ್ವಿ. ನೀವೇ ನೋಡ್ತಾ ಇರ್ಬೋದು. ಮೆಹಂದಿ ಹಾಕ್ಸ್ಕೊಳ್ಬೇಕಾದ್ರೂ ಕೂಡ ಎದ್ದಂಗೆ ಇದ್ವಿ. ಆ್ಯಂಡ್ ತೆಮ್ಮಿಟಾಡ್ತಿ ಮಾಡೋವರೆಗೂ ನಾನು ಆಲ್ಮೋಸ್ಟ್ ಎದ್ದಿದ್ದೆ. ನಾನು ಮತ್ತು ನನ್ನ ತಂಗಿ, ನಮ್ಮ ಆಂಟಿ, ನಮ್ಮ ಅಮ್ಮ ಎಲ್ಲ ಆಲ್ಮೋಸ್ಟ್ ಎದ್ದಿದ್ವಿ. ಸೊ ಮತ್ತೆ ಟಮಟೆ ಹೊಡೆಯೋ ಸೌಂಡ್ ಆಯ್ತಲ್ಲ ನಮ್ಮ ಬೀದಿ ಹತ್ತತ್ರ ಬರಬೇಕಾದ್ರೆ, ಆಗ ಎದ್ದು ಕೂತ್ಕೊಂಡು ದೇವ್ರು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ನಮ್ಮ ಮನೆಯಿಂದ ದೇವರು ಹೊರಟಾಗ 3 ಗಂಟೆ ಆಗಿತ್ತು ಅಂದ್ಕೊಳ್ತೀನಿ. ಸೊ ಆ ಟೈಮಲ್ಲಿ ನಾವು ಒಂದಷ್ಟೊತ್ತು ಸ್ವಲ್ಪ ಹೊರಗಡೆನೇ ಇತ್ತು. ಅದಾದಮೇಲೆ ಮನೆ ಒಳಗಡೆ ಬಂದು ಮತ್ತೆ ಮಲ್ಕೊಂಡ್ವಿ. ನಾನು ಲಿಶಾಂತ್ ಹತ್ರ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿದೆ. 1 ಅವರ್ ಅಥವಾ 2 ಅವರ್ ನಿದ್ದೆ ಮಾಡಿದ್ವಿ ಅಂದ್ಕೊಳ್ತೀನಿ. ಮತ್ತು ನೆಕ್ಸ್ಟು ಡೇ ಎದ್ದು ಕೊಂಡ ಇರುತ್ತಲ್ವ. ಸೊ ಹಾಗಾಗಿ ತೆಮ್ಮಿಟಾಡ್ತಿ ಎತ್ಕೊಂಡು ಹೋಗಬೇಕು. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಮತ್ತು ಟೀ ಎಲ್ಲ ಕುಡ್ಕೊಂಡು, ಸೊ ಟಿಫನ್ ಏನೂ ಮಾಡಿರೋದಿಲ್ಲ, ಟೀ ಮಾತ್ರ ಕುಡ್ಕೊಂಡು ನಾನು ಮತ್ತು ನನ್ನ ತಂಗಿ ಸೊ ತೆಮ್ಮಿಟಾಡ್ತಿ ತೊಗೊಳ್ಳೋದಕ್ಕೆ ಅಂತ ಹೋಗ್ತೀವಿ.
ಸೊ ಇದಾಗಿರುತ್ತೆ ಈ ವ್ಲಾಗು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಮಾಡಿ. ನಾಳೆ ಬೆಳಿಗ್ಗೆ ಏನೆಲ್ಲ ಆಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.